ಓಂ ಅತಿರೋಹಿತ ವಿಜ್ಞಾನಾದ್ವಾಯುರಪ್ಯಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾಮಃ ಪರಮಾತ್ಮ ಸನಾತನಃ. ಭೋಜನಕ್ಕೆ ಕೂತ್ಕೊಳ್ಳುವಾಗ ಮೊದಲು ಪರಿಷೇಕ ಮಾಡಿ ಆ ಬಳಿಕ ಚಿತ್ರಾಹುತಿಗಳನ್ನಿಟ್ಟು ಅಮೃತೋಪಸ್ತರಣಮಸಿ ಅಂತ ಒಂದು ಬಾರಿ ಪೂರ್ವಾಪೋಷಣ ತಗೊಂಡು ಊಟ ಮುಗಿಸುವಾಗ ಅಮೃತಾಪಿಧಾನಮಸಿ ಅಂತ ಇನ್ನೊಂದು ಬಾರಿ ಉತ್ತರಾಪೋಷಣ ತಗೊಂಡು ಭೋಜನ ಮುಗಿಸಿ ಹೇಳ್ತೇವೆ. ಅದಕ್ಕೆ ಏನರ್ಥ, ಶಾಸ್ತ್ರದಲ್ಲಿ ಅದರ ಹಿನ್ನೆಲೆ ಏನಿದೆ ಅಂತ ಅನ್ನೋದನ್ನ ಈಗ ನಾವು ನೋಡಬೇಕು. ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯ ಅಲ್ಲಿ ಪೂರ್ವೋತ್ತರ ಆಪೋಷಣಗಳು ಈ ಪ್ರಾಣದೇವರಿಗೆ ಜೋಡಿ ವಸ್ತ್ರ ಅಂತ ಒಂದು ಭಾಗ. ಈ ಭಾಗದಲ್ಲಿ ನಾವು ಉಣ್ಣುವುದೆಲ್ಲ ಪ್ರಾಣದೇವರಿಗೆ ಅನ್ನ ಸಮರ್ಪಣೆ ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದಾರೆ. ಅಂಥದೇ ಮುಂದುವರಿದಂತಹ ಭಾಗ ಇದು. ಉತ್ತರಾಪೋಷಣ ಮತ್ತು ಪೂರ್ವಾಪೋಷಣಗಳು ಪ್ರಾಣದೇವರಿಗೆ ಜೋಡಿ ವಸ್ತ್ರಗಳು. ಉಪನಿಷತ್ ಹೀಗಿದೆ: ಸಹೋವಾಚ ಕಿಂ ವಾಸೋ ಭವಿಷ್ಯತಿ ಆಪವೋಚುಃ ಆಪ ಇತಿ ಹೋಚುಃ ತಸ್ಮಾದ್ವಾ ಏತದಶಿಷ್ಯಂತಃ ಪುರಸ್ತಾತ್ ಚೋಪರಿಷ್ಟಾಚ್ಚ ಅದ್ಭಿಃ ಪರಿದಧತೆ ಲಂಭುಕೋಹ ವಾಸೋ ಭವತ್ಯನಗ್ನೋಹ ಭವತಿ. ಈ ಪ್ರಾಣದೇವರಿಗೂ ಮತ್ತೆ ಉಳಿದೆಲ್ಲ ದೇವತೆಗಳಿಗೂ ನಡೆದಂತಹ ಒಂದು ಸಂವಾದ ಇದು. ಪ್ರಾಣದೇವರು ಆ ದೇವತೆಗಳನ್ನೆಲ್ಲ ಲೀಲೆಗಾಗಿ ಮಾತನಾಡಿಸಿದಂತಹ ಒಂದು ಪ್ರಸಂಗ. ಈ ಹಿಂದಿನ ಮಂತ್ರದಲ್ಲಿ ನೀವೆಲ್ಲ ನನ್ನನ್ನು ಶ್ರೇಷ್ಠ ಅಂತ ಏನೋ ತಿಳಿದಿರಿ, ಅದು ಹೌದು, ಆದರೆ ನನಗೊಂದು ಅನ್ನ ಬೇಕಲ್ಲ, ಕಿಮ್ಮೆ ಅನ್ನಂ ಭವಿಷ್ಯತಿ ಅಂತ ಕೇಳಿದ್ರಂತೆ ಪ್ರಾಣದೇವರು. ಆಗ ಯತ್ಕಿಂಚಿದಂ ಆಶ್ವಭ್ಯ ಆ ಶಕುನಿಭ್ಯ ಇತಿ ಓಚು ತದ್ವಾ ಏತದ್ ಅನ್ನಂ ಅನ್ನಸ್ಯ ಅನ್ನಂ. ಆಗ ಆ ದೇವತೆಗಳೆಲ್ಲ ಹೇಳಿದ್ರು, ಈ ಶ್ರೇಷ್ಠರಿಂದ ಆರಂಭಿಸಿ ಕನಿಷ್ಠರವರೆಗೆ ಯಾರ್ಯಾರು ಏನೇನು ಜಗತ್ತಿನಲ್ಲಿ ತಿಂತಾರಲ್ಲ, ಆ ತಿನ್ನುವುದೆಲ್ಲವೂ ನಿನಗೆ ಆಹಾರ ಅಂತ ದೇವತೆಗಳು ವಿಜ್ಞಾಪಿಸಿಕೊಂಡ್ರು. ಆದ್ರಿಂದ ನಾವು ತಿನ್ನುವ ಆಹಾರವೆಲ್ಲ ಅವನಿಗೆ ಅನ್ನ ರೂಪವಾದದ್ದು, ಅವನ ಆಹಾರ ಅದು. ಹೀಗೆ ಹಿಂದಿನ ಭಾಗದಲ್ಲಿ ಬಂದಿದೆ. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗುವಂಥದ್ದು ಅನ್ನ ಮತ್ತು ವಸನ ಅಂತ. ಅನ್ನ ವಸನಕ್ಕಾಗಿ ಅನ್ಯದಾಸನಾದೆ ಅಂತ ನಾವು ಕೇಳ್ತಿರ್ತೇವೆ. ಒಂದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತೇಳಿ ಅದನ್ನು ಕೇಳಿರ್ತೇವೆ. ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರೂ ಮಾಡುವುದು, ಕೆಲವು ಬಾರಿ ಯಾರ್ಯಾರ್ದೋ ದಾಸ್ಯ ಮಾಡ್ತಾರೆ ಅಂತ ಹೀಗೆಲ್ಲ ಕೇಳಿರ್ತೇವೆ. ಅಂತೂ ಪ್ರಾಣದೇವರು ಲೀಲೆಗಾಗಿ ದೇವತೆಗಳಿಗೆಲ್ಲ ಕೇಳಿದ್ರು ನನಗೆ ಆಹಾರ ಯಾವುದು ಅಂತ. ನಾವು ತಿನ್ನುವುದೆಲ್ಲ ನಿನ್ನದೇ ಆಹಾರ, ನಿನಗೆ ಅನ್ನ, ನಿನಗೆ ಸಂಬಂಧಪಟ್ಟ ಅನ್ನವನ್ನೇ ನಾವು ತಿಂತಾ ಇದ್ದೇವೆ, ನಿನಗದೇ ನಿವೇದಿತ ಅಂತ ಇವರೆಲ್ಲ ಹೇಳಿದ್ರು. ಹಾಗಾದ್ರೆ ನನಗೆ ಹೊಟ್ಟೆಗಾಯ್ತು, ಗೇಣು ಬಟ್ಟೆ ಯಾವುದು ಅಂತ ಕೇಳಿದ್ರು ಆ ಪ್ರಾಣದೇವರು. ಆಗ ಆ ದೇವತೆಗಳು ಹೇಳಿದಂಥ ಉತ್ತರ ಇದು. ಏನದು? ಎಲ್ಲಾ ಪ್ರಾಣಿಗಳು ಕುಡಿಯುವ ನೀರೇ ನಿನಗೆ ವಸ್ತ್ರ, ನೀರೇ ಪ್ರಾಣದೇವರಿಗೆ ವಸ್ತ್ರ. ಆದ್ರಿಂದ ಜ್ಞಾನಿಗಳಾದವರು ಊಟಕ್ಕಿಂತ ಮುಂಚೆ ಪೂರ್ವಾಪೋಷಣ ತಗೊಳ್ತಾರಲ್ಲ ಆವಾಗ, ಮತ್ತೆ ಉತ್ತರಾಪೋಷಣ ಕೊನೆಗೆ ತಗೋತಾರಲ್ಲ, ಆದ ಮೂಲಕ ಆ ನೀರಿನಿಂದ ಅನ್ನವನ್ನು ಮುಚ್ಚುತ್ತಾರಂತೆ. ಹೀಗೆ ಪೂರ್ವೋತ್ತರ ಆಪೋಷಣಗಳ ಆಚರಣೆಯನ್ನು ನಾವು ಮಾಡ್ತೇವೆ. ಅದು ಪ್ರಾಣದೇವರ ಬಟ್ಟೆ ಅಂತ ತಿಳ್ಕೊಳ್ಳುವವನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ದಿವ್ಯ ವಸ್ತ್ರಗಳನ್ನು ಪಡಿತಾನೆ ಎಂದು ಆತ ನಗ್ನನಾಗಿರುವುದಿಲ್ಲ ಅಂತದರ ಅರ್ಥ. ಸಿದ್ಧಮೇವ ಅನ್ನವಸ್ತ್ರಾದ್ಯಂ ವಿಷ್ಣು ಸ್ವಾತಂತ್ರ್ಯತಃ ಸ್ವಾರ್ಥಂ ಸಮರ್ಪಯೇದ್ ವಿಷ್ಣು ಯಥಾ ಪ್ರಾಣೇ ಸುರಾಹ ಪುರ ಅಂತ ಆ ಛಾಂದೋಗ್ಯ ಭಾಷ್ಯ ಅಲ್ಲಿ ಬರುವಂಥದ್ದು. ಭಗವಂತ ಸರ್ವತಂತ್ರ ಸ್ವತಂತ್ರನಾದ್ರಿಂದ ಅವನದ್ದೇ ಆದ ಅನ್ನ ಬಟ್ಟೆ ಮೊದಲಾದವುಗಳನ್ನ ಆ ಭಗವಂತ ಅವನಿಗೆ ಅರ್ಪಿಸ್ತಾನೆ. ಹಾಗೆ ದೇವತೆಗಳು ಪ್ರಾಣದೇವರ ಅಧೀನವೇ ಆದಂತಹ ಅನ್ನ ವಸ್ತ್ರಾದಿಗಳನ್ನು ಆತನಿಗೆ ಸಮರ್ಪಿಸಿದರು, ಬೇರೆ ಏನಲ್ಲ. ಪ್ರಾಣಸ್ಯ ವಸ್ತ್ರಬುದ್ಧ್ಯಾತು ಭೋಜನೋಪಯತ ಪಿಬನ್ ಸ್ವರ್ಗೇ ಮುಕ್ತೌ ತಥಾ ದಿವ್ಯ ವಸ್ತ್ರಲಾಭಿ ಭವತ್ಯಲಂ ಇತಿ ಪ್ರಪಂಚನೆ. ಇದು ಮತ್ತೊಂದು ಆ ಭಾಷ್ಯದ ಮತ್ತೊಂದು ವಾಕ್ಯ. ಪ್ರಾಣದೇವರಿಗೆ ಇದು ವಸ್ತ್ರ, ನಮ್ದು ಪೂರ್ವ ಆಪೋಷಣ ಮತ್ತು ಉತ್ತರಾಪೋಷಣ ಅಂತ ಯಾರು ತಿಳಿತಾನೆ ಅವನಿಗೆ ಸ್ವರ್ಗದಲ್ಲಿಯೂ ಮುಕ್ತಿಯಲ್ಲಿಯೂ ದಿವ್ಯ ವಸ್ತ್ರಗಳು ಸಿಗ್ತವೆ ಅಂತ
ಹೇಳ್ತಾರೆ. ನಾನು ಅನಗ್ನೋಭವತೆ, ಪೂರ್ವಾಪೋಷಣ ಉತ್ತರಾಪೋಷಣಗಳನ್ನ ಹೀಗೆ ಜ್ಞಾನಪೂರ್ವಕವಾಗಿ ಮಾಡಿದವನು ಎಂದು ನಗ್ನನಾಗೋದಿಲ್ಲ ಅಂತ ಉಪನಿಷತ್ತು ಹೇಳಿದೆಯಲ್ಲ. ನಗ್ನತೆ ಅನ್ನೋದು ದಶವಿಧ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಏಕವಸ್ತ್ರನಾಗಿರುವುದು, ಮೇಲಿನ ಒಂದು ವಸ್ತ್ರವನ್ನು ಕೆಳಗಿನ ವಸ್ತ್ರವನ್ನು ಮನುಷ್ಯ ಧರಿಸಿರಬೇಕು. ಏಕವಸ್ತ್ರನಾಗಿರುವುದು, ಹರಿದ ವಸ್ತ್ರಗಳನ್ನು ಧರಿಸಿರುವುದು, ಮತ್ತೆ ಮೊಣಗಾಲಕ್ಕಿಂತ ಮೇಲೆ ಅಸಭ್ಯವಾದ ರೀತಿಯಲ್ಲಿ ವಸ್ತ್ರಗಳನ್ನು ಧರಿಸುವುದು, ಕೊಳಕಾದ ವಸ್ತ್ರಗಳನ್ನು ಧರಿಸಿರುವುದು, ಹರಿದ ವಸ್ತ್ರಗಳನ್ನು ಧರಿಸುವುದು, ಹೀಗಿವೆಲ್ಲವೂ ಕೂಡ ನಗ್ನತೆಗೆ ಸಂಕೇತ. ನಗ್ನವಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ ಏನು ಪಾಪ ಬರ್ತದೋ ಅವೆಲ್ಲ ದೋಷಗಳು ಈ ಥರದ 10 ವಿಧ ನಗ್ನತೆಗಳಿಂದನೂ ಬರ್ತವೆ ಅಂತ ಶಾಸ್ತ್ರ ಹೇಳಿದೆ. ನಾವಿವು ಉತ್ತರಾಪೋಷಣ ಮತ್ತು ಪೂರ್ವಾಪೋಷಣಗಳನ್ನು ಜ್ಞಾನಪೂರ್ವಕವಾಗಿ ಮಾಡಿದ್ದಾದರೆ, ಪ್ರಾಣನಿಗಿದು ವಸ್ತ್ರ ಅಂತ ತಿಳ್ಕೊಂಡು ಮಾಡಿದ್ದಾದರೆ, ದಶವಿಧ ನಗ್ನತೆಗಳಲ್ಲಿ ಯಾವ ನಗ್ನತೆಯೂ ಕೂಡ ನಮ್ಮಿಂದ ಸಂಘಟಿಸೋದಿಲ್ಲ. ಆದ್ರಿಂದ ನಾವು ಮಾಡುವ ಎಲ್ಲಾ ಪುಣ್ಯ ಕಾರ್ಯಗಳು ಕೂಡ ನಗ್ನರಾಗಿಲ್ಲದೆ, ಯಾವುದನ್ನ ಶಾಸ್ತ್ರ ನಗ್ನತೆ ಅಂತ ಹೀಗಳಿದೆಯೋ ಅಂತ ನಗ್ನತೆ ಇಲ್ಲದೆ ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಮಾಡಿದಂತಾಗ್ತದೆ. ಅದನ್ನ ನಾವು ತಿಳ್ಕೊಳ್ಬೇಕಲ್ಲಿ. ಇಲ್ಲಿ ಈ ಪೂರ್ವಾಪೋಷಣದ ಪ್ರಸಂಗದಲ್ಲಿ ಅಮೃತೋಪಸ್ತರಣ ಮಸಿ ಅಂತ ಹೇಳ್ತೇವೆ. ಅದಕ್ಕೆ ಅರ್ಥ, ಹೇ ಪ್ರಾಣದೇವನೇ, ನೀನು ನೀರೇ ಒಳ ಉಡುಪಾಗಿ ಉಳ್ಳವನಾಗಿರುವೆ. ಅಮೃತ ಅಂದ್ರೆ ನೀರು. ಪಯಃಕೀಲಾಲಂ ಅಮೃತಂ ಅಂತ ಕೋಶ ಹೇಳ್ತದೆ. ಹಾಗಾಗಿ ಅಮೃತ ಅಂದ್ರೆ ನೀರು. ನೀರಿನಿಂದಲೇ ಮನುಷ್ಯನಿಗೆ ಉಂಡ ಅನ್ನ ಜೀರ್ಣ ಆಗುವುದು, ಮತ್ತೆ ಆತನ ಜೀವನ ಸ್ವಸ್ಥವಾಗಿರುವುದು, ಇದೆಲ್ಲವೂ ಕೂಡ ನೀರಿನಿಂದಲೇ. ಹಾಗಾಗಿ ಅಮೃತಮೇವ ಉಪಸ್ತರಣಂ ಯಸ್ಯ ಸಹ ಅಮೃತೋಪಸ್ತರಣಂ. ಇದು ನಪುಂಸಕಲಿಂಗದಲ್ಲಿದೆ ಶಬ್ದ. ಉಪಸ್ತರಣ ಅಂದ್ರೆ ಒಳ ಉಡುಪು ಅಂತ ಅರ್ಥ. ಒಳ ಉಡುಪು ಅಂತಂದ್ರೆ ಕೆಳ ಉಡುಪು, ಕೆಳಗೆ ಧರಿಸುವ ವಸ್ತ್ರ ಅಂತ ಅರ್ಥ. ಇಷ್ಟೇ. ಕೆಳಗೆ ಧರಿಸುವ ವಸ್ತ್ರದಲ್ಲಿ ಮತ್ತೆ ಒಳಗೆ ಧರಿಸುವಂತ ವಸ್ತ್ರ ಅಂತ ಏನು ಅರ್ಥ ಅಲ್ಲ. ಅದಕ್ಕೆ ಕೆಳಗೆ ಧರಿಸುವಂತಹ ಒಂದು ವಸ್ತ್ರ ಅಂತ ಈ ಅರ್ಥ. ಅಮೃತಂ ಏವ ಉಪಸ್ತರಣಂ ಯಸ್ಯ ಸಹ ಅಮೃತೋಪಸ್ತರಣ ಅಂತ ವಾಯುವಿಗೆ, ಅದು ವಾಯು ಪುಲ್ಲಿಂಗ ಆದ್ರಿಂದ ಅವನಿಗೂ ಪುಲ್ಲಿಂಗ ಆಗಬೇಕು. ಆದ್ರೆ ಅಮೃತಂ ಚ ತತ್ ಉಪಸ್ತರಣಂ ಚ ಅಮೃತೋಪಸ್ತರಣಂ ಅಂತ ಕರ್ಮಧಾರೆಯ ಸಮಾಸ ಮಾಡೋಣ. ಆವಾಗ ನೀರೇ ಒಂದು ಉಪಸ್ತರಣ ಅಂದ್ರೆ ಕೆಳವಸ್ತ್ರ. ಆ ಕೆಳವಸ್ತ್ರವೇ ನೀನಾಗಿರುವೆ ಪ್ರಾಣನೇ ಅಂತ ಅವನ ಸ್ತೋತ್ರ. ಅದು ಹೇಗೆ ಅಂದ್ರೆ, ಪ್ರಾಣನೇ ವಸ್ತ್ರ ಆಗೋದು ಹೇಗೆ? ಪ್ರಾಣ, ಈ ಕೆಳವಸ್ತ್ರ ಅನ್ನೋದು ಪ್ರಾಣನ ಅಧೀನ ಆದ್ರಿಂದ ಅವನೇ ಕೆಳವಸ್ತ್ರ ಅಷ್ಟೇ. ಭಾಗವತ ತಾತ್ಪರ್ಯಾದಿಗಳೆಲ್ಲ ಹೇಳಿದ್ದಾರೆ. ಯದಧೀನಂ ಯಸ್ಯ ಸತ್ತ ತತ್ತದಿತ್ಯೇವ ಚೋಚ್ಯತೆ ಅಂತ. ವಿಶ್ವವು ಭಗವಂತನ ಅಧೀನ ಆದ್ರಿಂದ ವಿಶ್ವವನ್ನ ಭಗವಂತ ಅಂತ ಹೇಳ್ತಾರೆ, ಭಗವಂತನನ್ನೇ ವಿಶ್ವ ಅಂತ ಹೇಳ್ತಾರೆ. ಹಾಗೆ ಈ ಕೆಳವಸ್ತ್ರವು ಪ್ರಾಣನ, ಮಹಾಪ್ರಾಣನಾದ ಭಗವಂತನ ಅಧೀನ ಆದ್ರಿಂದ ಅವನನ್ನೇ ನೀನೇ ಅಮೃತೋಪಸ್ತರಣ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಅಮೃತ ಅಂತ ಶಬ್ದ ಇದೆಯಲ್ಲ, ಅದನ್ನ ನಾವು ಮುಖ್ಯ ಪ್ರಾಣನಿಗೆ ವಿಶೇಷವಾಗಿ ತಗೊಳ್ಬಹುದು. ಅದಕ್ಕಾಗಿ ಇದರ ಆರಂಭದಲ್ಲಿ ನಾನೊಂದು ಶ್ಲೋಕ ಹೇಳಿದೆ, ತಾವು ಅದನ್ನೆಲ್ಲ ಗಮನಿಸಿರ್ತೀರಿ. ಅತಿರೋಹಿತ ವಿಜ್ಞಾನ ದ್ವಾಯುರಪ್ಯಮೃತ ಸ್ಮೃತಃ ಮುಖ್ಯಾಮೃತ ಸ್ವಯಂ ರಾಮ ಪರಮಾತ್ಮ ಸನಾತನಃ ಅಂತ. ಈ ವಾಯುವಿಗೆ ಅಮೃತ ಅಂತ ಹೆಸರು. ಅಮೃತ ಶಬ್ದವಾಚ್ಯನಾದ ವಾಯುವೇ ನೀನು ಅಮೃತೋಪಸ್ತರಣ ಮಸಿ, ನೀರೇ ಉಪಸ್ತರಣವಾಗಿ ಕೆಳವಸ್ತ್ರ ಉಳ್ಳವನಾಗಿರುವೆ ಅಂತ. ಯಾಕೆ ವಾಯುವಿಗೆ ಅಮೃತ ಅಂತಾರೆ ಅಂದ್ರೆ, ಪ್ರಳಯಪಿ ಅತಿರೋಹಿತ ವಿಜ್ಞಾನ, ಪ್ರಳಯ ಕಾಲದಲ್ಲಿಯೂ ಕೂಡ ಆತನ ಜ್ಞಾನ ಎಂದು ನಷ್ಟ ಆಗೋದಿಲ್ಲ. ಯಾವತ್ತೂ ಆತನ ಜ್ಞಾನ ಪ್ರದೀಪ್ತವಾಗಿಯೇ ಇರ್ತದೆ. ಅದಕ್ಕಾಗಿ ಆತ ಅಮೃತ, ಸಾವಿಲ್ಲದವನು. ವಾಸ್ತವಿಕವಾಗಿ ಮುಖ್ಯಾಮೃತ ಸ್ವಯಂ ರಾಮ, ಪರಮಾತ್ಮನೇ ಮುಖ್ಯನಾದ ಅಮೃತ. ಪರಮಾತ್ಮ ಸನಾತನ, ರಾಮಶಬ್ದವಾಚ್ಯನಾದ ಪರಮಾತ್ಮನೇ ಮುಖ್ಯ ಅಮೃತ. ಅಮೃತ ಶಾಶ್ವತ ಸ್ಥಾನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿತ ಆದವನು. ಅದು ರಾಮ ಸಂಹಿತ ಅನ್ನುವ ಒಂದು ಶಾಸ್ತ್ರದ ಮಾತಿದೆ. ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಉದ್ಧರಿಸಿದ್ದು. ಹೀಗೆ ಅಮೃತ ಶಬ್ದವಾಚ್ಯನಾದ ಪ್ರಾಣನೇ ನೀನೇ ಉಪಸ್ತರಣವೂ ಆಗಿದ್ದಿ, ಮತ್ತೆ
ಅಪಿಧಾನವೂ ಆಗಿದ್ದೆ. ಅಪಿಧಾನ ಅಂದ್ರೆ ಮುಚ್ಚಳ, ಮೇಲೆ ಮುಚ್ಚುವಂಥದ್ದು, ಯಾವುದೇ ಒಂದು ಪಾತ್ರೆಗೆ ಒಂದು ಮುಚ್ಚಳ ಅಥವಾ ಉಪರಿ ವಸ್ತ್ರ ಅಂತ ಹೀಗೆ ಅದನ್ನ ತಿಳ್ಕೊಳ್ಬಹುದು. ಹೊರ ಉಡುಪು ಅಂತ ಹೀಗೆ ಮಾಡಿದ್ದಾರೆ. ಇಲ್ಲಿ ಹೀಗೆ ಕೆಳವಸ್ತ್ರ ಮತ್ತು ಮೇಲ್ವಸ್ತ್ರ ಅಂತ ಒಂದು ಅರ್ಥವನ್ನು ಹೇಳಿದೆ. ಅದಲ್ಲದೇನೆ ಹೀಗೂ ಒಂದು ಅರ್ಥ ಮಾಡಬಹುದು ಅಂತ ಕಾಣಿಸ್ತದೆ. ಅನೇಕ ಕಡೆ ಈ ಒಂದು ಸಂಪ್ರದಾಯ ಇದೆ, ಒಳಗೊಂದು ವಸ್ತ್ರವನ್ನು ಧರಿಸಿ ಅದ್ರ ಮೇಲೆ ಮತ್ತೊಂದು ವಸ್ತ್ರವನ್ನು ಧರಿಸ್ತಾರೆ, ಮತ್ತೆ ಮೇಲೊಂದು ಹೊದ್ಕೋತಾರೆ. ಇದು ಒಂದು ಸಂಪ್ರದಾಯ ಇದೆ. ಈ ತರ ಒಂದು ಒಳವಸ್ತ್ರವನ್ನು ಧರಿಸಿ, ಸಂಪ್ರದಾಯಬದ್ಧವಾದದ್ದೇ, ಆಧುನಿಕ ವಸ್ತ್ರ ಏನಲ್ಲ, ಮಡಿಪಂಚೆ, ಬೈರಾಸು ಇತ್ಯಾದಿ ಯಾವುದನ್ನು ಕರೀತಾರೆ ಅಂಥದ್ದೊಂದು ಮಡಿಪಂಚೆಯನ್ನು ಒಳಗೆ ಧರಿಸಿ ಅದರ ಮೇಲೆ ಒಂದು ದೊಡ್ಡ ಧೋತ್ರ ಉಟ್ಟು ಅದರ ಮೇಲೆ ಮತ್ತೊಂದು ಹೊದ್ಕೊಂಡಿರ್ತಾರೆ. ಇದು ಒಂದೊಂದು ಪದ್ಧತಿ ಇದೆ. ಇನ್ನು ಕೆಲವು ಕಡೆ ಒಂದು ಧೋತ್ರ ಉಟ್ಟು, ಉದ್ದ ಧೋತ್ರ ಉಟ್ಟು, ಆ ಧೋತ್ರದ ಮೇಲೆ ನಡುಪಟ್ಟಿ ರೂಪದಲ್ಲಿ ಮತ್ತೊಂದನ್ನ ಧರಿಸ್ತಾರೆ, ಮತ್ತೆ ಮೇಲೊಂದನ್ನು ಹೊದ್ದಿರ್ತಾರೆ. ಇವು ಎಲ್ಲ ಸಭ್ಯತೆಗೆ ಪೂರಕವಾದದ್ದು. ಅಸಭ್ಯತೆಗೆ ಎಳ್ಳಷ್ಟು ಅವಕಾಶ ಇಲ್ಲದಂತೆ ಧರ್ಮ ಕಾರ್ಯಗಳನ್ನ ಮತ್ತೆ ಸಾಮಾಜಿಕ ಕಾರ್ಯಗಳನ್ನ ಮನುಷ್ಯ ಮಾಡುವಾಗ ವಸ್ತ್ರ ಧರಿಸಬೇಕಾದ ರೀತಿಯನ್ನು ತೋರಿಸುವಂಥವು. ಹಾಗಾಗಿ ಇಲ್ಲೆಲ್ಲ ಅರ್ಥ ಬರೆಯುವಾಗ ಒಳವಸ್ತ್ರ ಹೊರವಸ್ತ್ರ ಅಂತಲೇ ಹೀಗೆ ಅರ್ಥ ಬರೆದಿದ್ದಾರೆ. ಅದು ಕೆಳವಸ್ತ್ರ ಮೇಲ್ವಸ್ತ್ರವೂ ಆಗಬಹುದು ಅಂತ ನನ್ನದೊಂದು ಆಲೋಚನೆ. ಹೀಗೆ ಜೋಡಿ ವಸ್ತ್ರ, ಪೂರ್ವೋತ್ತರ ಆಪೋಷಣವೇ ಇದು ಭಗವಂತನ ಈ ಪ್ರಾಣನಿಗೆ ಜೋಡಿ ವಸ್ತ್ರ ಅಂತ ಇಲ್ಲೆಲ್ಲ ಏನು ಅರ್ಥ ಬರೆದಿದ್ದಾರೆ. ಜೋಡಿ ವಸ್ತ್ರ ಅಂದ್ರೆ ಸಾಮಾನ್ಯವಾಗಿ ಮೇಲೆ ಹೊದಿಯುವಂಥದ್ದು, ಕೆಳಗೆ ಉಡುವಂಥದ್ದು. ಹೀಗೆ ಇದಕ್ಕೆ ಜೋಡಿ ವಸ್ತ್ರ ಅಂತ ಕರೀತಾರೆ. ಹೀಗೆ ಉಪನಿಷತ್ ತಿಳಿಸುವಂತೆ ತಸ್ಮಾದ್ವ ಏತದ್ ಅಶಿಷ್ಯಂತಹ ಪುರಸ್ತಾಚ್ಯ ಉಪರಿಸ್ತಾಚ್ಯ ಅದ್ಭಿಹಿ ಪರಿದಸತಿ. ಪೂರ್ವೋತ್ತರ ಆಪೋಷಣದ ಪ್ರಸಂಗದಲ್ಲಿ ಜ್ಞಾನಿಗಳು ಊಟಕ್ಕಿಂತ ಮೊದಲು ಒಂದು ಕೆಳಗೆ ಹಾಸಿದಂತಹ ವಸ್ತ್ರ, ಅದರ ಮೇಲೆ ಅನ್ನ, ಅದರ ಮೇಲೆ ಮುಚ್ಚಳದಂತೆ ಮತ್ತೊಂದು ವಸ್ತ್ರ, ಅನ್ನವನ್ನು ಮುಚ್ಚುತ್ತಾರೆ. ಅದ್ಭಿಹಿ ಅಂದ್ರೆ ನೀರುಗಳಿಂದ, ಪರಿದಧತಿ ಮುಚ್ಚುತ್ತಾರೆ. ಪರಿಧಾನ ಅಂದ್ರೆ ಮುಚ್ಚುವುದು, ಕವರ್ ಮಾಡುವುದು ಅಂತ ಅದರ ಅರ್ಥ. ಇದು ಆ ಪೂರ್ವಾಪೋಷಣ ಮತ್ತು ಉತ್ತರಾಪೋಷಣಗಳ ವಿವರ.